Okay, friends. ಈ ಕ್ಲಾಸ್ ಅಲ್ಲಿ we have to discuss about GPSTR 2022 ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಒಂದು ಕ್ವಶನ್ ಇದೆ. we have to write ascending order of the fractions 2/3, 3/7 and 1/4 is ಅಂತ ಕ್ವಶನ್ ಇದೆ. Here we have to write the ascending order of the fraction. ಅಂದ್ರೆ ಕೊಟ್ಟಿರೋ ಫ್ರಾಕ್ಷನ್ ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಏನ್ ಏರಿಕೆ ಕ್ರಮ ಅಂತ ಹೇಳ್ತೀವಿ ಅದ್ರಲ್ಲಿ ಬರಿತಾ ಹೋಗ್ಬೇಕು. ಇಲ್ಲಿ 3 ಫ್ರಾಕ್ಷನ್ಸ್ ಇದೆ, ಒಂದು 2/3 ಇದೆ, ಒಂದು 3/7 ಇದೆ, 1/4 ಇದೆ. ಇಲ್ಲಿ ಸಿಂಪಲ್ ಆಗಿ ಮಾಡ್ಬೋದು ಇದು, ಯಾಕಂದ್ರೆ 3 ಫ್ರಾಕ್ಷನ್ಸ್ ಇದೆ, ನಾವು ಡಿವೈಡ್ ಮಾಡು ಕೂಡ ಮಾಡ್ಬೋದು. 2/3 ಅಂದ್ರೆ 0.666 ಕಂಟಿನ್ಯೂ ಆಗುತ್ತೆ, 3/7 ಅಂದ್ರೆ 0.4 ಲೈಕ್ ದಟ್ ಆ ರೀತಿ ಆಗುತ್ತೆ, 1/4 ಅಂದ್ರೆ 0.25 ಆಗುತ್ತೆ. ಇದ್ರಲ್ಲಿ ಯಾವ್ದು ದೊಡ್ಡದು ಅಂತ ಬರೀಬಹುದು. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ 2/3 ಇಸ್ ನಥಿಂಗ್ ಬಟ್ 0.6 ಆಗುತ್ತೆ. 3/7 0.4 ಆಗುತ್ತೆ, 1/4 ಎಷ್ಟಾಗುತ್ತೆ 0.25. ಇಷ್ಟು ಆಲ್ ಅಮಾಂಗ್ ದೀಸ್ ತ್ರೀ ಸ್ಮಾಲೆಸ್ಟ್ ಯಾವುದು 0.25 ಅಂದ್ರೆ 1/4 ಸ್ಮಾಲೆಸ್ಟ್, ನೆಕ್ಸ್ಟ್ 3/7 2/3. ಈ ರೀತಿ ಮಾಡ್ಬೋದು. ಈ ರೀತಿ ಮಾಡೋದಕ್ಕಿಂತ ಬೆಟರ್, ಈ ರೀತಿ ಅಂದ್ರೆ ಈಗ ಕೆಲವು ಫ್ರಾಕ್ಷನ್ಸ್ ದೊಡ್ಡದಿರುತ್ತೆ ಅಥವಾ ತುಂಬಾ ಫ್ರಾಕ್ಷನ್ಸ್ ಜಾಸ್ತಿ ಕೇಳಿರ್ತಾರೆ, ಡಿವೈಡ್ ಮಾಡಿ ಬರೆಯೋದಕ್ಕಿಂತ ಮುಂಚೆ ಮಾಡ್ಬಿಟ್ಟು ಬರೆಯೋದ್ರ ಬದಲು ವಿ ಹ್ಯಾವ್ ಟು ಟೇಕ್ LCM ಆಫ್ ದ ಡಿನಾಮಿನೇಟರ್ಸ್. LCM ಡಿನಾಮಿನೇಟರ್ ಇದೆಯಲ್ಲ, ಡಿನಾಮಿನೇಟರ್ LCM ತಗೊಂಡು ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಈಕ್ವಲ್ ದ ಡಿನಾಮಿನೇಟರ್ಸ್. ಓಕೆ, ಈಗ ಡಿನಾಮಿನೇಟರ್ ಏನಿದೆ ಇಲ್ಲಿ 3 ಇದೆ, 7 ಇದೆ ಅಂಡ್ 4 ಇದೆ. ವಿ ಹ್ಯಾವ್ ಟು ಟೇಕ್ LCM ಫಾರ್ 3, 7 ಅಂಡ್ 4. ನೋಡಿ 3, 7 ಅಂಡ್ 4 ಈ ಮೂರು ಕಾಮನ್ ಆಗಿ ಯಾವುದೇ ಟೇಬಲ್ಸ್ ಅಲ್ಲಿ ಬರಲ್ಲ. ಅಂದ್ರೆ ಇದು LCM ಬೇಕು ಅಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಕಂಪ್ಲೀಟ್ಲಿ. LCM ಅಂದ್ರೆ ನಥಿಂಗ್ ಬಟ್ 3 into 7 into 4. 3 7 24, 21 4 84 ಆಗುತ್ತೆ. ಎಷ್ಟಾಗುತ್ತೆ 84 ಆಗುತ್ತೆ. ಈಗ ಇಲ್ಲಿ ಕೊಟ್ಟಿರೋ ಫ್ರಾಕ್ಷನ್ಸ್ ನ ವಿ ಹ್ಯಾವ್ ಟು ಈಕ್ವಲ್ ದ ಡಿನಾಮಿನೇಟರ್ ಆಸ್ 84. ಫಸ್ಟ್ ಫ್ರಾಕ್ಷನ್ ಎಷ್ಟಿದೆ 2/3 ಇದೆ. ಯಾವ್ದಿದೆ 2/3 ಇದೆ. ಇದನ್ನ ನಾನು ಡಿನಾಮಿನೇಟರ್ ನ 84 ಮಾಡ್ಕೊಬೇಕು. ಇಲ್ಲಿ 3 ಇದೆ, ಡಿನಾಮಿನೇಟರ್ 84 ಆಗ್ಬೇಕು ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, 3 ಇದೆ, ಡಿನಾಮಿನೇಟರ್ 3 ಇದೆ, 84 ಆಗ್ಬೇಕು ಅಂದ್ರೆ ಯಾವ್ದನ್ನ ಮಲ್ಟಿಪ್ಲೈ ಮಾಡ್ಬೇಕು, ರಿಮೈನಿಂಗ್ ಯಾವ ನಂಬರ್ ಇಟ್ಕೊಂತಾವ ಇಲ್ಲಿ 7 and 4. 7 4 ಎಷ್ಟು 28. ಹಾಗಾದ್ರೆ ಈ ಫ್ರಾಕ್ಷನ್ ನ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 28. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ನ 28 ಇಂದ ಮಲ್ಟಿಪ್ಲೈ ಮಾಡಿ. 28 3 ಎಷ್ಟಾಯ್ತು 84, 28 2 ಎಷ್ಟಾಯ್ತು 56. ನೆಕ್ಸ್ಟ್ ಫ್ರಾಕ್ಷನ್ ಇದೆ ಯಾವುದು 3/7. ಇಲ್ಲೂ ಅಷ್ಟೇ ವಿ ಹ್ಯಾವ್ ಟು ಮೇಕ್ ದ ಡಿನಾಮಿನೇಟರ್ ಆಸ್ 84. ಡಿನಾಮಿನೇಟರ್ ನ 84 ಮಾಡ್ಕೊಳ್ಳೋಣ. ಈ 7 ಬಿಟ್ರೆ ರಿಮೈನಿಂಗ್ ಯಾವ ನಂಬರ್ ಇಟ್ಕೊಂತೇವೆ 3 and 4. 3 4 ಎಷ್ಟಪ್ಪ 12, 3 36, 7 12 84. ನೆಕ್ಸ್ಟ್ ಲಾಸ್ಟ್ ಒನ್ 1/4 ಇಂಟು 4 ಅಂದ್ಬಿಟ್ರೆ ಯಾವ್ದು ಉಳ್ಕೊಂತೇವೆ 7 3 21, 7 3 21 ತಾನೆ, 21 4 84, 21 21. ಲುಕ್ ಅಟ್ ದ 3 ಫ್ರಾಕ್ಷನ್ಸ್ ನಾವು. ಈಗ ಈ ಮೂರು ಫ್ರಾಕ್ಷನ್ಸ್ ನ ಕಂಪೇರ್ ಮಾಡ್ತಾ ಹೋಗ್ರಿ. ಕಂಪೇರ್ ಮಾಡಿದ್ರೆ ಮೂರು ಕೇಸಲ್ಲಿ ಡಿನಾಮಿನೇಟರ್ ಸೇಮ್ ಇದೆ. ಮೂರು ಕೇಸಲ್ಲಿ ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವು ಈಸಿಲಿ ವಿ ಕ್ಯಾನ್ ರೈಟ್ ದ ಬಿಗ್ಗರ್ ಫ್ರಾಕ್ಷನ್ ನ ಆರಾಮಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಯಾವತ್ತು ಫ್ರಾಕ್ಷನ್ಸ್ ಅಲ್ಲಿ ಡಿನಾಮಿನೇಟರ್ ಸೇಮ್ ಇದ್ದಾಗ ಎಲ್ಲಿ ನ್ಯೂಮರೇಟರ್ ಕಡಿಮೆ ಇರುತ್ತೋ ದಟ್ ವಿಲ್ ಬಿ ದ ಸ್ಮಾಲರ್ ಫ್ರಾಕ್ಷನ್. ಹಾಗಾದ್ರೆ ಅಮಾಂಗ್ ದೀಸ್ ತ್ರೀ ಇದೇನಾಗುತ್ತೆ, ಇದು ಸ್ಮಾಲರ್ ಫ್ರಾಕ್ಷನ್ ಆಗುತ್ತೆ. 21/84 ಅಂದ್ರೆ 21/84 ಇಸ್ ನಥಿಂಗ್ ಬಟ್ ಅಸೆಂಡಿಂಗ್ ಆರ್ಡರ್ ಕೇಳಿರುತ್ತಾನೆ, ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಏರಿಕೆ ಕ್ರಮ ಚಿಕ್ಕದಿಂದ ದೊಡ್ಡದು. ಫಸ್ಟ್ ಫ್ರಾಕ್ಷನ್ ಯಾವ್ದಾಗುತ್ತೆ ಕಡಿಮೆ ಇರೋದು 1/4. ನೆಕ್ಸ್ಟ್ 36/84 ಇದು ತುಂಬಾ, ಇದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಆಗ ನೆಕ್ಸ್ಟ್ ಫ್ರಾಕ್ಷನ್ 36/84 ನಥಿಂಗ್ ಬಟ್ 3/7. ನೆಕ್ಸ್ಟ್ ರಿಮೈನಿಂಗ್ ಉಳ್ಕೊಳ್ಳೋದು ಒಂದೇ 2/3. ನೋಡಿ ಇಲ್ಲಿ ಈ ರೀತಿ ಮಾಡಿದ್ರು ಸೇಮ್ ಅದೇ ಬರುತ್ತೆ, ಇಲ್ಲಿ ಈ ರೀತಿ ಮಾಡಿದ್ರು ಸೇಮ್ ಅದೇ ಬರುತ್ತೆ. LCM ತಗೊಂಡ್ ಮಾಡೋದು ಬೆಟರ್. ಓಕೆ, ಇಲ್ಲಿ ವಿ ಹ್ಯಾವ್ ಟು ರೈಟ್ ಅಸೆಂಡಿಂಗ್ ಆರ್ಡರ್ ನ ಬರ್ತೀನಿ 1/4, 3/7, 2/3. ದಿಸ್ ವಿಲ್ ಬಿ ದ ಅಸೆಂಡಿಂಗ್ ಆರ್ಡರ್ ಆಫ್ ದ ಗಿವನ್ ಫ್ರಾಕ್ಷನ್ಸ್. ನೆಕ್ಸ್ಟ್ ಕ್ವಶನ್ ಇವೆಲ್ಲ ಮಾಡ್ತಿರೋದು GPSTR 2022 ಕ್ವಶನ್ ಪೇಪರ್. ನೆಕ್ಸ್ಟ್ ಕ್ವಶನ್ ಇದೆಯಪ್ಪ ಅಂದ್ರೆ here we have to find out the value of k ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಫೈಂಡ್ ಔಟ್ the value of
ಕೆ. ಇಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಕೊಟ್ಟಿದ್ದಾರೆ ಇನ್ 2 ವೇರಿಯೇಬಲ್ಸ್. ಎರಡು ಈಕ್ವೇಶನ್ಸ್ ಇದೆ, 2x ಪ್ಲಸ್ 3y minus 5 equal to 0 and then 4x plus ky equal to 10. ಇಲ್ಲಿ 2 equations ಕೊಟ್ಟಿದ್ದಾರೆ and also they are given that these 2 equations have infinitely many solutions ಅಂತ ಹೇಳಿದ್ದಾರೆ. ಇನ್ಫೈನೈಟ್ ಸೊಲ್ಯೂಷನ್ಸ್ ಇದೆ ಇಲ್ಲಿ. ಎಷ್ಟು ಸೊಲ್ಯೂಷನ್ಸ್ ಇದೆ? ಇನ್ಫೈನೈಟ್ ಸೊಲ್ಯೂಷನ್ಸ್ ಇದೆ. ಹಾಗಾದ್ರೆ we have to find out the value of k ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇನ್ಫೈನೈಟ್ ಸೊಲ್ಯೂಷನ್ಸ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಈ -5 ಈ ಕಡೆ ತಗೊಂಡ್ರಿ, ಇಲ್ಲ ಅಂದ್ರೆ ಈ +10 ಈ ಕಡೆ ತಗೊಂಡು ಬರ್ಕೊಬಹುದು. 2x plus 3y equal to 5, 4x plus ky is equal to 10. ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳಿದ್ದಾರೆ. ಇನ್ಫೈನೈಟ್ ಸೊಲ್ಯೂಷನ್ಸ್ ಇದ್ದಾಗ ಒಂದು ಕಂಡೀಷನ್ ಬರುತ್ತೆ, ಯಾವುದು? a1/a2 equal to b1/b2 equal to c1/c2. ಇಲ್ಲಿ 3 ಕಂಡೀಷನ್ಸ್ ಬರುತ್ತೆ. ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಂದ್ರೆ ಇಲ್ಲಿ 3 ಕಂಡೀಷನ್ಸ್ ಬರುತ್ತೆ. ಫಸ್ಟ್ ಕಂಡೀಷನ್ ಏನು? a1/a2 ನಾಟ್ ಈಕ್ವಲ್ ಟು b1/b2. ಹಿಂಗಿದ್ದಾಗ ಯೂನಿಕ್ ಸೊಲ್ಯೂಷನ್ ಇರುತ್ತೆ. ಏನಿರುತ್ತೆ? ಯೂನಿಕ್ ಸೊಲ್ಯೂಷನ್ ಅಂದ್ರೆ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. ಲೈನ್ಸ್ ಏನಾಗುತ್ತೆ ಅಂದ್ರೆ ಇಂಟರ್ಸೆಕ್ಟಿಂಗ್ ಅಟ್ 1 ಪಾಯಿಂಟ್ ಲೈಕ್ ದಟ್. 2 ಲೈನ್ಸ್ 1 ಪಾಯಿಂಟ್ ಅಲ್ಲಿ ಮೀಟ್ ಆಗಿರುತ್ತೆ. ಯೂನಿಕ್ ಸೊಲ್ಯೂಷನ್ ಈ ರೀತಿ ಇದ್ರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2. ಹಿಂಗಿದ್ದಾಗ ಈ ಕಂಡೀಷನ್ ಬಂತು ಅಂದ್ರೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಇರುತ್ತೆ. ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ಇನ್ಫೈನೈಟ್ ಸೊಲ್ಯೂಷನ್ಸ್. ಲೈನ್ಸ್ ಕಾಇನ್ಸಿಡೆಂಟ್ ಆಗಿರುತ್ತೆ. ಲಾಸ್ಟ್ ಕಂಡೀಷನ್ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2. ಹಿಂಗಿದ್ದಾಗ ನೋ ಸೊಲ್ಯೂಷನ್, ಸೊಲ್ಯೂಷನ್ಸ್ ಇರಲ್ಲ. ಲೈನ್ಸ್ ಏನಾಗಿರುತ್ತೆ ಅಂದ್ರೆ ಪ್ಯಾರಲಲ್ ಆಗಿರುತ್ತೆ. ಇಲ್ಲಿ ಈ ನಮಗೆ ಕೇಳಿರೋ ಕ್ವಶನ್ಸ್ ಅಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂದ್ರೆ ಈ ಕಂಡೀಷನ್ ನಾವು ಯೂಸ್ ಮಾಡಬಹುದು. ಇನ್ಫೈನೈಟ್ ಸೊಲ್ಯೂಷನ್ ಅಂದ್ರೆ ಈ ಕಂಡೀಷನ್ ಯೂಸ್ ಮಾಡಬಹುದು. ಅಂದ್ರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2. ಇಲ್ಲಿ a1 ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಎಷ್ಟಿದೆಯಪ್ಪ? ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಎಷ್ಟಿದೆ? 2. a2 ಅಂದ್ರೆ 4. ಓಕೆ. b1 ಅಂದ್ರೆ 3, b2 ಅಂದ್ರೆ k. ಸಾಕಿಷ್ಟೇ. ನಮ್ಗೇನ್ c1/c2 ನೆಸೆಸಿಟಿ ಇಲ್ಲ. ಕೆ ವ್ಯಾಲ್ಯೂ ಇಲ್ಲೇನೆ ಕಂಡುಹಿಡ್ಕೊಬಹುದು. ನೋಡಿ, 2 1s 2 2s ಕ್ರಾಸ್ ಮಲ್ಟಿಪ್ಲೈ k into 1 k 3. ಈ ಡಿನಾಮಿನೇಟರ್ ಈ ಕಡೆ ಬಂದ್ರೆ ನ್ಯೂಮರೇಟರ್ ಬರುತ್ತೆ 3 into 2 k is equal to 6. So what is the value of k here? 6. ನೋಡಿ, k ವ್ಯಾಲ್ಯೂ 6 ಇತ್ತು ಅಂದ್ರೆ ಈ ಎರಡು ಈಕ್ವೇಶನ್ಸ್ ಏನಾಗುತ್ತೆ ಅಂದ್ರೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಆಗಿರುತ್ತೆ. ಓಕೆ, ಇವೆಲ್ಲ GPS 2022 ಈ 3 ಕಂಡೀಷನ್ಸ್ ಗೊತ್ತಿರಬೇಕು. ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ನಾವು ಸಾಲ್ವ್ ಮಾಡಬೇಕು ಅಂದ್ರೆ ಇನ್ನು ಫೆಮಿಲಿಯರ್ ವಿತ್ ದೀಸ್ 3 ಕಂಡೀಷನ್ಸ್. ನೆಕ್ಸ್ಟ್ ಕ್ವಶನ್. ಈಗ ಒಂದು ಈಸಿ ಕ್ವಶನ್ ಇದೆ, ಎಕ್ಸ್ಪೋನೆಂಟ್ಸ್ ಮೇಲೆ ಇದೆ. x to the power of a minus b into x to the power of b minus c. ಇದು ಇಂಟು ಅಂತ ಡಾಟ್ ಇದೆ, ಪಾಯಿಂಟ್ ಅಂತ, ಇದು ನಥಿಂಗ್ ಬಟ್ ಪಾಯಿಂಟ್ ಅಂತ ತಗೊಂಡ್ಬಿಟ್ಟು ಇಂಟು ಅಂತ ತಗೊಬೇಕು. ಇಂಟು x to the power of c minus d a. ದ ವ್ಯಾಲ್ಯೂ ಆಫ್ ಅಂತ ಕೇಳಿದ್ದಾರೆ. ದ ವ್ಯಾಲ್ಯೂ ಆಫ್ x to the power of a minus b, x to the power of b minus c into x to the power of c minus a. We have to multiply these 3. We have to find out the value of this condition. X to the power of a minus b into x to the power of b minus c into x to the power of c minus a. ಇದು ಲಾ ಆಫ್ ಎಕ್ಸ್ಪೋನೆಂಟ್ಸ್ ಮೇಲೆ ಬರುತ್ತೆ. ಲಾ ಆಫ್ ಎಕ್ಸ್ಪೋನೆಂಟ್ಸ್ ಅಂದ್ರೆ if the bases are same, you can directly add their powers or exponents. ಅಂದ್ರೆ a to the power of m into a to the power of n. ಈ ಕಂಡೀಷನ್ ಇತ್ತು ಅಂದ್ರೆ we have to write a to the power of m plus n ಅಂತ ಬರೀಬಹುದು. ಇದು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಫಸ್ಟ್ ಲಾ ಆಗುತ್ತೆ. ಇದು ಇಲ್ಲೂ ಅಷ್ಟೇ ನೋಡಿ, ಇನ್ ದ ಪ್ಲೇಸ್ ಆಫ್ a x ಇದೆ ಅಷ್ಟೇ, ಇಲ್ಲಿ 3 ಇದೆ ಅಷ್ಟೇ. we have to write it as by using the law of exponents. x to the power of a minus b plus b minus c. ಆಡ್ ಮಾಡ್ತಿದ್ದೀನಿ, a minus b plus b minus c plus c minus a plus a minus a cancel, minus b plus b cancel, minus c plus c cancel. therefore ವ್ಯಾಲ್ಯೂ ಏನಾಗುತ್ತಿದ್ದು x to the power of 0 ಆಗುತ್ತೆ. x to the power of 0 ಅಂದ್ರೆ ಎನಿ ನಂಬರ್ ಟು ದ ಪವರ್ 0 ವ್ಯಾಲ್ಯೂ ಈಸ್ 1. ಇಲ್ಲಿ ಬೇಸ್ 0 ಆಗಿರಂಗಿಲ್ಲ ಅಂತ ಕಂಡೀಷನ್ ಇರುತ್ತೆ. ಅದು ಕಂಡೀಷನ್ ಏನು ಮೆನ್ಷನ್ ಮಾಡಿಲ್ಲ. ದಿಸ್ ವ್ಯಾಲ್ಯೂ ವಿಲ್ ಬಿ 1. ಓಕೆ, ಇಲ್ಲೇನಿಲ್ಲ, ನಾವು ಯೂಸ್ ಮಾಡ್ತಿರೋದು ಲಾ ಆಫ್ ಎಕ್ಸ್ಪೋನೆಂಟ್ಸ್. ಫಸ್ಟ್ ಲಾ ಯೂಸ್ ಮಾಡಿದೀವಿ ಅಷ್ಟೇ ಇಲ್ಲಿ. ಈಗ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ದ ವ್ಯಾಲ್ಯೂ ಆಫ್ the sum of 5 plus root 3 whole square and 5 minus root 3 whole square. ಸಮ್ ಅಂದ್ರೆ we know that sum means addition ಮಾಡಬೇಕು. ಇವೆರಡನ್ನು ಆಡ್ ಮಾಡಿ ಅಂತ ಕೇಳಿದ್ದಾರೆ. ಯಾವ್ಯಾವ್ದನ್ನ? 5 plus root 3 whole square plus 5 minus root 3
ಹೋಲ್ ಸ್ಕ್ವೇರ್. ನೋಡಿ ಇವೆರಡು ಐಡೆಂಟಿಟಿ ಆಗುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಐಡೆಂಟಿಟಿ ಯೂಸ್ ಮಾಡ್ಕೊಂಬಿಡಿ. ಇದು ಯಾವ್ದಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ದಿಸ್ ವಿಲ್ ಬಿ ದ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ 5 ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ √3 ಸ್ಕ್ವೇರ್ ಪ್ಲಸ್ 2ab. ಓಕೆ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ನಥಿಂಗ್ ಬಟ್ 5 ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. 5 ಸ್ಕ್ವೇರ್ ಅಂದ್ರೆ ಎಷ್ಟು, 25. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಷ್ಟಾಗುತ್ತೆ, ಜಸ್ಟ್ 3 ಆಗುತ್ತೆ ನೋಡಿ. ಪ್ಲಸ್ 2, ಇದು ಹೋಗ್ಲಿ ಇನ್ನೊಂದು ಸ್ಟೆಪ್. 2 5 ಎಷ್ಟು, 10 √3. 5 ಸ್ಕ್ವೇರ್ ಅಂದ್ರೆ ಎಷ್ಟು, 25 ಪ್ಲಸ್ ರೂಟ್ ಮೈನಸ್ ರೂಟ್, ಸಾರಿ ರೂಟ್ ಕ್ಯಾನ್ಸಲ್ ಆಗಿ ಎಷ್ಟಾಯ್ತು, ಇದು 3 ಆಯ್ತು. 2 5 ಮೈನಸ್ 10 √3 ಪ್ಲಸ್ 10 √3 ಮೈನಸ್ 10 √3 ಎರಡು ಕ್ಯಾನ್ಸಲ್ ಆಗುತ್ತೆ. 25 ಪ್ಲಸ್ 3 ಎಷ್ಟು, 28. 25 ಪ್ಲಸ್ 3 ಎಷ್ಟು, 28. 28 ಪ್ಲಸ್ 28 ಅಂದ್ರೆ 56. The sum of 5 plus √3 square and 5 minus √3 square is 56. The sum of these two we can get 56. Okay. Next. Next question. The quotient obtained. Quotient ಕೇಳಿದ್ದಾರೆ, q of x ಕೇಳಿದ್ದಾರೆ. Quotient obtained when a polynomial x cube minus 27 is divided by q of x ಕಂಡು ಕೇಳಿದೆ. ಯಾವ್ರಿಂದ ಡಿವೈಡ್ ಮಾಡಿದ್ರೆ ಅಂದ್ರೆ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಇದನ್ನ ಡಿವೈಡ್ ಮಾಡಿದ್ರೆ ಕೋಶಿಯಂಟ್ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಕೋಶಿಯಂಟ್ ಅಂದ್ರೆ q of x ನ ಕಂಡುಹಿಡಬೇಕು. ಇಲ್ಲಿ ರಿಮೈಂಡರ್ ಏನ್ ಕೇಳಿಲ್ಲ, ದೇ ಆರ್ ಓನ್ಲಿ ಫೈಂಡ್ ಔಟ್ ಕೋಶಿಯಂಟ್. ಇಲ್ಲಿ ಪವರ್ ಎಷ್ಟಿದೆ, x ಕ್ಯೂಬ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಅಂದ್ರೆ 1 ಪವರ್ ನಮ್ಗೆ ಎಕ್ಸ್ಟ್ರಾ ಬೇಕಾಗ್ತಾ ಇದೆ. ಇದನ್ನ ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ. ಓಕೆ, ಈಗ ಏನಾಗುತ್ತೆ ನೋಡಿ, x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಇದೆ, ಇಲ್ಲಿ ಪವರ್ 3 ಇದೆ, ಅಂದ್ರೆ 1 x, ಇಲ್ಲಿ ಪವರ್ 2 ಟೈಮ್ಸ್ ಇದೆ x, ಇಲ್ಲಿ 3 ಟೈಮ್ಸ್ ಇದೆ, ಅಂದ್ರೆ 1 ಟೈಮ್ x ಶಾರ್ಟೇಜ್ ಆಗ್ತಾ ಇದೆ. ಅದಕ್ಕೆ ಓಲ್ ಈ ಏನಿದೆ ಡಿವೈಸರ್, ಇದನ್ನ x ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. x ಇಂಟು x ಸ್ಕ್ವೇರ್ ಏನಾಯ್ತು, x ಕ್ಯೂಬ್, x ಇಂಟು 3x 3x ಸ್ಕ್ವೇರ್, x ಇಂಟು 9 9x. ಈಗ ಯಾವ್ರಿಂದ ಮಲ್ಟಿಪ್ಲೈ ಮಾಡಿದೀನಿ, ಓಲ್ ಇಕ್ವೇಶನ್ x ಇಂದ ಮಲ್ಟಿಪ್ಲೈ ಮಾಡಿದೀನಿ. ಆದ್ರೆ ಏನಾಗುತ್ತೆ, ಇದು x ಕ್ಯೂಬ್